ಬೆಲ್ಟ್ ಬಿ ಎಲ್ ಹೋಗಿ ನೋಡಿದ್ರೆ ಒಂದೇ ಒಂದು ಲಗೇಜ್ ಇಲ್ಲ. ನಾನಂತೂ ನನ್ನ ದುಡ್ಡು ಖರ್ಚು ಮಾಡಲ್ಲಪ್ಪ. ಯಮಿ ಯಮಿ. ಸೊ ಎಲ್ಲ ಬ್ಯಾಗೇಜ್ ಬಂದು ನೋಡಿದ್ರೆ ನಮ್ಮ ಬ್ಯಾಗ್ಸ್ ಕಾಣಿಸ್ತಾನೆ ಇಲ್ಲ. ಬೆಳಿಗ್ಗೆ ತಿಂಡಿ ತಿನ್ನೋದಕ್ಕಂತ ಬಂದರೆ ಬರೀ ನಾನ್ ವೆಜ್ ಆಪ್ಷನ್ಸ್ ಇದೆ ಗೊತ್ತಾ. ಇಲ್ಲೋಗಿ ಯಾರನ್ನಾದ್ರೂ ಕೇಳಿದ್ರೆ ವಿ ಡೋಂಟ್ ನೋ ಅಂತ ಹುಡುಕ್ತಾ ಇದ್ದೀವಿ ಗೊತ್ತಾ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ಹೊಸ ದೇಶ ಅಂತ ಖುಷಿಯಿಂದ ನಾನು ಬಂದರೆ ಇಲ್ಲಿ ಆಗಿದ್ದೇ ಇನ್ನೊಂದು ಡೇ 1 ತುಂಬಾ ಬೇಜಾರಾಯಿತು. ಅಂದ್ಕೊಂಡಿದ್ದು ಯಾವುದೂ ಆಗಲಿಲ್ಲ. ವಿಡಿಯೋ ನೋಡ್ತಾ ನಿಮಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಲೆಟ್ ಸ್ಟಾರ್ಟ್. ಬೆಳಿಗ್ಗೆ 6:30 ನಾವೆಲ್ಲ ರೀಚ್ ಆಗಿದ್ದೀವಿ ಮಲೇಷ್ಯಾ. ಇಲ್ಲಿ ಎಷ್ಟು ಟೈಮ್ ಇಲ್ಲಿ ಅಲ್ಲ ವೆದರ್ ಹಿಂಗೆ 34 ಡಿಗ್ರಿ ಇದೆಯಾ. ಸಿಕ್ಕಾಪಟ್ಟೆ ಸೆಕೆ ಇದೆ. ಟಾಯ್ಲೆಟ್ನ ಥಂಡಸ್ ಅಂತ ಕರೀತಾರೆ. ಆ್ಯಂಡ್ ತುಳುನಲ್ಲಿ ನಾವು ಹಾಗೆ ಕರೆಯೋದು ಟಾಯ್ಲೆಟ್ಗೆ ಥಂಡಸ್ಗೆ ಕ್ಯೂ ನೋಡಿ. ಏರ್ಪೋರ್ಟಿಗೆ ಬಂದ್ವಿ. ಟೈಮ್ ಆಗಿರೋದು 6:45. ಫಸ್ಟ್ ನಾವು ಸಿಮ್ ತಗೋಬೇಕು ಅಂತ. 2 ಸಿಮ್ ತಗೊಂಡ್ರೆ ಶೇರ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಅಂತ. ಸಿಮ್ ಕಾರ್ಡ್ಗೆ 45 ರಿಂಗೆಟ್ಸ್ ಅಂದರೆ 1,000 ಅಲ್ಲ 950 ಆಗುತ್ತಾ, 950 ರೂಪಾಯಿ ಆಗುತ್ತೆ. ಸೊ ನಾವು 2 ಸಿಮ್ ತಗೋತಾ ಇದ್ದೀವಿ. ಒಂದು ಸಿಮ್ನ ಇಬ್ಬರು ಶೇರ್ ಮಾಡ್ತೀವಿ, ಇನ್ನೊಂದು ಸಿಮ್ನ ಇಬ್ಬರು ಶೇರ್ ಮಾಡ್ತೀವಿ ಅಂತ. ಸೊ ಸಿಮ್ ತಗೋಬೇಕಾದ್ರೆ ನೀವು ಕೆಲವೊಂದು ವಿಚಾರನ ಚೆಕ್ ಮಾಡಬೇಕಾಗತ್ತೆ. ಹಾಟ್ಸ್ಪಾಟ್ ಕನೆಕ್ಷನ್ ಇದೆಯಾ, ಸ್ಪೀಡ್ ಯಾವ MBPS ಸಿಗುತ್ತೆ ನಿಮಗೆ, ಆಮೇಲೆ ಎಷ್ಟು GB ಡೇಟಾ ಸಿಗುತ್ತೆ, ಬೇಸಿಕ್. ಸೊ ಇವಾಗ 950 ಡಿವೈಡೆಡ್ ಬೈ 4 ಬರುತ್ತೆ ಅಲ್ವಾ, ಅಲ್ಲ ಇವಾಗ 950 ಡಿವೈಡೆಡ್ ಬೈ 2 ಬರುತ್ತೆ, ವಿಚ್ ಇಸ್ ಬೆಟರ್ ಆ್ಯಸ್ ಕಂಪೇರ್ಡ್ ಟು ನಮ್ಮ ಇಂಟರ್ನ್ಯಾಷನಲ್ ರೋಮಿಂಗ್. ತೀರಾ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ. ನಮ್ಮೆಲ್ಲರ ಹತ್ರ 20 ಸಾವಿರ ಇದೆ. ಆ್ಯಂಡ್ ಫಸ್ಟ್ 1000 ಸ್ಪೆಂಡ್ ಮಾಡಿದ್ದು ಪ್ರದೀಪ್ ಮತ್ತು ಅನ್ನು 900 ಅಲ್ಲ, 950. ನಾನಂತೂ ನನ್ನ ದುಡ್ಡು ಖರ್ಚು ಮಾಡಲ್ಲಪ್ಪ. ಬ್ಯಾಗ್ಸ್ನೆಲ್ಲ ಹೆಂಗೆ ಬಿಸಾಕಿದ್ದಾರೆ ನೋಡಿ. ಹೊಸ ದೇಶದಲ್ಲಿ ಹೊಸ ಅನುಭವಗಳೇನು ಓಕೆ, ಬಟ್ ಈ ಥರದ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಈ ರೀತಿ ನಮ್ಮ ವೆಲ್ಕಮ್ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಟ್ ಇದೆಲ್ಲ ಲರ್ನಿಂಗ್ ಲೆಸನ್ಸ್. ಸೊ ಬ್ಯಾಗ್ ಎಲ್ಲಿ ಬರಬೇಕು? ನಮ್ಮ ಬ್ಯಾಗೇಜ್ ಬೆಲ್ಟ್ ಹತ್ರ. ಬೆಲ್ಟ್ ಬಿ ಎಲ್ ಹೋಗಿ ನೋಡಿದ್ರೆ ಒಂದೇ ಒಂದು ಲಗೇಜ್ ಇಲ್ಲ. ಇಲ್ಲೋಗಿ ಯಾರನ್ನಾದ್ರೂ ಕೇಳಿದ್ರೆ ವಿ ಡೋಂಟ್ ನೋ ಅಂತ. ಸೊ ಎಲ್ಲ ಬ್ಯಾಗೇಜ್ ಬಂದು ನೋಡಿದ್ರೆ ನಮ್ಮ ಬ್ಯಾಗ್ಸ್ ಕಾಣಿಸ್ತಾನೆ ಇಲ್ಲ. ವಿ ಹ್ಯಾವ್ ನೋ ಕ್ಲೂ ವೇರ್ ಆರ್ ಬ್ಯಾಗ್ಸ್ ಆರ್. ಹುಡುಕ್ತಾ ಇದ್ದೀವಿ ಗೊತ್ತಾ. ಬ್ಯಾಗೇಜ್ ಬೆಲ್ಟ್ ಬಿ ಅಂತ ಇತ್ತು, ಅಲ್ಲಿ ಹೋದರೆ ಅಲ್ಲಿ ಬ್ಯಾಗ್ ಇಲ್ಲ. ಬಟ್ ಟಿಕೆಟ್ ಡೀಟೇಲ್ಸ್ ಅಪ್ಲೈ ಮಾಡಿದಾಗ ಇಟ್ ಇಸ್ ಸೆಟ್ ಈ ಬೆಲ್ಟಲ್ಲಿದೆ. ಅದನ್ನು ನಮಗೆ ಹೇಳ್ಬೇಕು ತಾನೇ ಅವರು. ನಮಗೆ ಹೆಂಗೆ ಗೊತ್ತಿರುತ್ತೆ ಇವ್ರದ್ದು ಯಾವ ಆ್ಯಪ್ ಯಾವ ಬೆಲ್ಟಲ್ಲಿ ಏನಿದೆ ಅಂತ. ಕರಾಟೆ ಬೆಲ್ಟ್ ಇದೆ ಇವ್ರದ್ದು ಕರಾಟೆ ಬೆಲ್ಟ್ ಇದೆಯಲ್ಲಪ್ಪ. ಇಲ್ಲಿ ಬಂದಿದ್ದೀವ, ಇಷ್ಟೊಂದು ಬ್ಯಾಗ್ ಇದ್ದಾವೆ. ಬ್ಯಾಗ್ ಹುಡ್ಕೊಂಡು ಹೋಗ್ಬೇಕು. ಒಂದೊಂದು ಬ್ಯಾಗ್ ಬರ್ತಾ ಇದ್ರೆ ಎಷ್ಟು ಡಿಫ್ರೆಂಟ್ ಆಗಿದೆ ಗೊತ್ತಾ. ನಾನು ಡ್ಯೂಟಿ ಫ್ರೀನಲ್ಲಿ ಒಂದು ಬ್ಯಾಗ್ ತಗೋತೀನಿ ಅಂತ ಅನ್ಕೊಂಡಿದ್ದೀನಿ. ಸಚ್ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಬ್ಯಾಗ್ಸ್ ಎಲ್ಲ ಇದೆ. ಎಲ್ಲಪ್ಪ ನಮ್ಮ ಬ್ಯಾಗು. ನಿಮ್ಗೆ ಇನ್ನೊಂದು ಕತೆ ಗೊತ್ತಾ? ನಾವು ಅಂದ್ಕೊಂಡಿದ್ವಿ ಫ್ರಮ್ ಹಿಯರ್ ಟು ಲಂಕಾವಿಯನ್ನೋ ಐಲ್ಯಾಂಡ್ಗೆ ಹೋಗ್ಬೇಕು ಅಂತ. ಇಲ್ಲಿಂದ 4 hour ಜರ್ನಿ ಇದೆ, ವಿ ಕ್ಯಾನ್ ಗೋ ಅಂತ. ಬಟ್ ಇವಾಗ ಗೊತ್ತಾಯ್ತು ಇಟ್ ಈಸ್ 8 hours. ಇಲ್ಲಿಂದ KL ತನಕ ಹೋಗ್ಬೇಕು, KL ಇಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು, ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕು. 3 ರೀತಿಯ ಟ್ರಾನ್ಸ್ಪೋರ್ಟ್ ತಗೊಂಡು ಹೋಗ್ಬೇಕು. ಇವಾಗ ಬೆಳಿಗ್ಗೆ ಕೂತ್ರೆ ಸಂಜೆ ಆಗುತ್ತೆ. ಆ್ಯಂಡ್ ನಾಳೆ ರಿಟರ್ನ್ ಫ್ಲೈಟ್ ಇದೆ. ಏನು ನೋಡಿ ಐಲ್ಯಾಂಡಲ್ಲಿ ಐ ಡೋಂಟ್ ನೋ. ಸರಿಯಾಗಿ ಪ್ಲ್ಯಾನ್ ಮಾಡಬೇಕಂತ ಇದಕ್ಕೆ ಹೇಳ್ತೀವಲ್ಲ. ಬಟ್ ಲೆಟ್ ಸಿ. ಒಂದು ಸರಿಯಾಗಿ ಆಗ್ತಾ ಇಲ್ಲ ಬಂದಿದ್ದು ಕ್ಷಣದಿಂದ. ಬಟ್ ಲೆಟ್ ಇಸ್ ಸಿ. ಎಲ್ಲರೂ ಹುಡುಕಾಡ್ತಾ ಇದ್ದೀವಿ. 45 ನಿಮಿಷ ಆಯಿತು, ಇನ್ನೂ ಬ್ಯಾಗ್ ಬಂದಿಲ್ಲ ಅಂತ ಭಯ. ಬೇರೆಯವರೆಲ್ಲ ಬ್ಯಾಗ್ ಕಲೆಕ್ಟ್ ಮಾಡೋ ಹೋಗಿದ್ರು ಆಯಿತಾ. ಫೈನಲಿ ಯಾರೋ ಹೆಲ್ಪ್ ಮಾಡಿದ್ರು. ನಮ್ಮ ಬ್ಯಾಗ್ ಇಲ್ಲಿತ್ತು. ನಾವು ಸುತ್ತಾಡಿ ಎಲ್ಲ ಫಿಗರ್ ಔಟ್ ಮಾಡಿ ಬರೋ ಅಷ್ಟೊತ್ತಿಗೆ ಇವ್ರು ಬೆಂಗಳೂರು ಬ್ಯಾಗ್ಸ್ನೆಲ್ಲ ಕ್ಲಿಯರ್ ಮಾಡಿ ಎತ್ತಕ್ಕೆ ಬಿಸಾಕ್ಬಿಟ್ಟಿದ್ದಾರೆ. ಈ ಕಡೆ ನೋಡಿದ್ರೆ ನಮ್ಮ ಬ್ಯಾಗ್ ಇಲ್ಲಿದೆ. ಫೈನಲಿ ಬ್ಯಾಗ್ ಸಿಗ್ತಾ ನಾವು ಇಲ್ಲಿಂದ KLಗೆ ಹೋಗಬೇಕು. ಆಮೇಲೆ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು. ಬಜೆಟ್ ಟ್ರಿಪ್ ನೀವು ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಕೀಪ್ ವಾಚಿಂಗ್. ಅಲ್ಲಿ ಇಲ್ಲಿ ಕಷ್ಟಪಟ್ಟು ಹುಡ್ಕಾಡ್ಕೊಂಡು ಇವಾಗ ಒಂದು ಟ್ಯಾಕ್ಸಿ ಬುಕ್ ಮಾಡಿದ್ರೆ ಈ ಟ್ಯಾಕ್ಸಿನಲ್ಲಿ
4 ಜನನ ಹಾಕೊಂಡು ಲಗೇಜ್ ಹಾಕೊಂಡು ಹೋಗಲ್ಲ ಅಂತೆ, ಬರೀ 3 ಜನ ಜೊತೆಗೆ ಒಂದು ಲಗೇಜ್ ಆಗುತ್ತಂತೆ. ಏನು ಮಾಡೋಣ, ಬಸ್ಸಿಗೆ ಒಬ್ಬೊಬ್ಬರಿಗೆ 20 ರಿಂಗೇಟ್ಸ್ ಅಂದರೆ ಇಷ್ಟು ದುಡ್ಡಾಗುತ್ತೆ ಗೊತ್ತಾ. ಇಡ್ಲಿ ದೋಸೆ ಎಲ್ಲ ತಿಂದು ಅಭ್ಯಾಸ ಇರೋರಿಗೆ ಇದೆಲ್ಲ ತಿನ್ನೋದಕ್ಕಾಗತ್ತಾ? ಇಷ್ಟೊಂದು ಮಸಾಲೆ ಐಟಮ್ಸ್, ಈ ಥರ ಡಿಫ್ರೆಂಟ್ ಆಗಿದೆ ಮೆನು, ಬಟ್ ತಿನ್ನಬೇಕು. ಬೆಳಿಗ್ಗೆ ತಿಂಡಿ ತಿನ್ನೋದಕ್ಕಂತ ಬಂದರೆ ಬರೀ ನಾನ್ ವೆಜ್ ಆಪ್ಷನ್ಸ್ ಇದೆ ಗೊತ್ತಾ, ಬಟ್ ಪ್ರೈಸ್ ತೋರಿಸ್ತೀನಿ ನಾನು ನಿಮಗೆ, ಪರವಾಗಿಲ್ಲ. ಈ ಒಂದು ಜಾಗದಲ್ಲಿ ಹೇಗಿತ್ತು ಅಂದರೆ 40 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ, ಬಟ್ ನಮ್ಮ ಪ್ಲೇಟಿಗೆ ನಮಗೆ ಎಷ್ಟು ಬೇಕು ಅಷ್ಟು ಹಾಕಿದ್ರೆ ಅವ್ರ ಹತ್ರ ವೇಟ್ ಚೆಕ್ ಮಾಡಿ ಅದ್ರ ಪ್ರಕಾರ ರೇಟ್ ಹೇಳ್ತಾರೆ. ಖುಷಿಯಿಂದ ಎಂಜಾಯ್ ಮಾಡಬೇಕಾಗಿದ್ದ ನಾವು ನಮ್ಮ ಮುಖ ನೋಡಿ ಹೆಂಗಾಗೋಗಿದೆ, ಬೇಜಾರಲ್ಲಿ, ಇರಿಟೇಷನಲ್ಲಿ, ನಿದ್ದೆ ಇಲ್ಲದೆ ಏನು ಮಾಡ್ತಾ ಇದ್ದೀವಿ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಕತೆ ಏನು ಅಂದರೆ ಲಂಕಾವಿ ಐಲ್ಯಾಂಡ್ಗೆ ಬೆಂಗಳೂರಿಂದ ಡೈರೆಕ್ಟಾಗಿ ಫ್ಲೈಟ್ಸ್ ಇದೆ, ಬಟ್ ಅದು ನಮ್ಮ ಪ್ಲ್ಯಾನ್ ಪ್ರಕಾರ ಇರಲಿಲ್ಲ. ನಾವು ಅಂದ್ಕೊಂಡಿದ್ವಿ ಮಲೇಷ್ಯಾಗೆ ಹೋಗಿ ಅಲ್ಲಿ ಎಂಜಾಯ್ ಮಾಡಿ ಬರೋಣ ಅಂತ. ಬಟ್ ನಮ್ಮ ಗ್ರೂಪಲ್ಲಿ ಒಬ್ಬರು ಲಂಕಾವಿ ಹೋಗಿದ್ರ, ಅವರಂದ್ರು ನೀವೆಲ್ಲರೂ ಇಲ್ಲಿ ಬನ್ನಿ ತುಂಬ ಚೆನ್ನಾಗಿದೆ ಅಂತ. ಇನ್ನೇನು ಮತ್ತೊಂದು ಫ್ಲೈಟ್ ಬುಕ್ ಮಾಡಿದರೆ ಬಜೆಟ್ ಟ್ರಿಪ್ ಆಗಲ್ಲ ಅಂತ ನಾವು ಸರಿ ಹೆಂಗಿದ್ರು ಮಲೇಷ್ಯಾ ಹೋಗ್ತಾ ಇದ್ವಿ, ಅಲ್ಲಿಂದ ಹತ್ತಿರ ಇದೆ, ನಾವು ಫೆರಿ ಮುಖಾಂತರ ಬಸ್ ಮುಖಾಂತರ ಹೋಗ್ಬೋದು ಅಂತ ಯೋಚನೆ ಮಾಡಿದ್ವಿ. ಗೂಗಲಲ್ಲೆಲ್ಲ ಸರ್ಚ್ ಮಾಡಿದ್ರೆ ಆಪ್ಷನ್ಸ್ ಇದೆ ಅಂತ ಗೊತ್ತಾಯ್ತು. ಬಟ್ ಯಾರಿಗೆ ಗೊತ್ತಿತ್ತು, ನಾವು ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ಬುಕ್ ಮಾಡಬೇಕಾಗಿರೋ ಟ್ರೈನ್ ಫುಲ್ಲಾಗಿತ್ತು ಆ್ಯಂಡ್ ಸೀಟ್ಸ್ ಇರಲಿಲ್ಲ. ಸೊ ಹಾಗಾಗಿ ಬಸ್ ತಗೋಬೇಕಾಯ್ತು. 4 ಜನರಿಗೂ ಲಗೇಜ್ ಬಗ್ಗೆ ನೆನಪೇ ಇಲ್ಲ. ಏರ್ಪೋರ್ಟಿಂದ ಬಸ್ಸಲ್ಲಿ ಇಳಿದಿದ್ದಾಯ್ತು. ಇವಾಗ ಬಸ್ಸಿಂದ ಮತ್ತೊಂದು ಬಸ್ ಅಲ್ಲಿ ಹೋಗಬೇಕು. ಇದ್ದೇ ಬರ್ತಾ ಇದೆ ಗೊತ್ತಾ. ಏರ್ಪೋರ್ಟಿಂದ ಸಿಟಿ ಸೆಂಟರ್ ತನಕ ಈ ಬಸ್ಸಲ್ಲಿ ಬಂದ್ವಿ. ಇಲ್ಲಿಂದ ನಾವಿವಾಗ ಮೆಟ್ರೋ ಸ್ಟೇಷನ್ ತನಕ ಹೋಗ್ತಾ ಇದ್ದೀವಿ. ಎಲ್ಲರೂ ಬೇಜಾರಲ್ಲಿದ್ದಾರೆ, ಏನು ಮಾಡೋದಂತ ಗೊತ್ತಿಲ್ಲ. ಜನರು ಹೇಗೆ ಹೇಳ್ತಾರೆ ಅದ್ರ ಪ್ರಕಾರ ನಾವು ಹೋಗ್ತಾ ಇದ್ದೀವಿ ಅಲ್ವಾ, ಕೇಳ್ಕೊಂಡು. ಇದ್ರ ನಡುವೆ ವ್ಲಾಗ್ ಮಾಡೋದೇ ಬೇಡ ಅನ್ನಿಸ್ತಾ ಇತ್ತು. ಬಟ್ ನಾವು ಪಾಸಿಟಿವ್ ಆಗಿರಬೇಕು. ಈ ಥರದ ಸಿಚುವೇಶನ್ಸ್ ಎಲ್ಲರೂ ಫೇಸ್ ಮಾಡ್ತಾರೆ. ಅಯ್ಯೋ ಒಂದು ದಿನಾನೇ ವೇಸ್ಟ್ ಆಯಿತು ಅನ್ನೋ ಬೇಜಾರಿಂದ ಇದ್ದರೆ ಏನೂ ಮಾಡೋದಕ್ಕಾಗಲ್ಲ. ಪಾಸಿಟಿವ್ ಆಗಿರಲೇಬೇಕಲ್ವ ನಾವು, ಎಲ್ಲ ಆಗೋದು ಒಳ್ಳೆಯದಕ್ಕೆ. ಸೊ ನಾವು ಇಲ್ಲಿಂದ ಹೋಗಿದ್ದು ಮೆಟ್ರೋಗೆ ಏನಕ್ಕೆ ಬಂದ್ವಿ ಅಂದರೆ, ಇಲ್ಲಿಂದ ಒಂದು ಸ್ಟೇಷನ್ ಆದಮೇಲೆ ಬಸ್ ಸ್ಟಾಪ್ ಇರುತ್ತೆ, ಅಲ್ಲಿ ಬಸ್ನ ಕ್ಯಾಚ್ ಮಾಡಿ ನಾವು ಇನ್ನೊಂದು ಊರಿಗೆ ಹೋಗಬೇಕು. ಸೊ ಇದ್ರ ನಡುವೆ ಈ ಮೆಟ್ರೋ ಸ್ಟೇಷನಲ್ಲೇ ನಮಗೆ ಸ್ವಲ್ಪ ಫುಡ್ ಸ್ನ್ಯಾಕ್ಸ್ ಆಪ್ಷನ್ಸ್ ಎಲ್ಲ ಸಿಕ್ಕಿತ್ತು ಅಂತ ಅದನ್ನು ಕ್ಯಾರಿ ಮಾಡಿದ್ವಿ. ಯಾಕಂದರೆ ಇಡೀ ದಿನ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಊಟಕ್ಕಂತ ಎಲ್ಲೂ ಸ್ಟಾಪ್ ಮಾಡೋದಕ್ಕೆ ಆಗಲ್ಲ. ಸೊ ಇರೋ ಸ್ನ್ಯಾಕ್ಸೇ ನಮ್ಮ ಫುಡ್ ಆಗಿರುತ್ತೆ ಅಂತ. ಇದು ಮತ್ತೊಂದು ಬಸ್ ಮೆಟ್ರೋದಿಂದ ಇಳಿದಿದ್ದಾಯಿತು. ಬಸ್ 1, 2ನೇದು ಮೆಟ್ರೋ, ಇದು 3ನೇದು ಇನ್ನೊಂದು ಬಸ್. ಎಂಟೈರ್ ಡೇಗೆ ಎಲ್ರಿಗೂ ಸ್ನ್ಯಾಕ್ಸ್ ಬೇಕಲ್ವ, ಅದನ್ನು ಈ ಥರ ಇಟ್ಟಿದ್ದೀವಿ ಆವಾಗ ತಿನ್ನೋದು. ಬಟ್ ಇಲ್ಲಿ ಇವರ ಸ್ನ್ಯಾಕ್ಸ್ ತುಂಬ ಡಿಫ್ರೆಂಟ್ ಟೇಸ್ಟಲ್ಲಿದೆ ಗೊತ್ತಾ, ಅದಷ್ಟೊಂದು ಇಷ್ಟ ಆಗಲ್ಲ. ಬಟ್ ಇಟ್ಸ್ ಓಕೆ, ಎಲ್ಲದನ್ನು ಟ್ರೈ ಮಾಡಲೇಬೇಕು, ಹೊಸ ದೇಶ ಅಂದಮೇಲೆ. ಆ್ಯಂಡ್ ಬಸ್ ನೋಡಿ ಈ ಥರ ಇತ್ತು. ಏನೋ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ರೆ ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಈ ಬಸ್. ಅವ್ರನ್ನ ನಾವು ಎಷ್ಟೊತ್ತಿ ಕೇಳಿದ್ವಿ ಎಷ್ಟೊತ್ತಿಗೆ ರೀಚ್ ಆಗುತ್ತೆ, ಯಾಕಂದರೆ ಇಲ್ಲಿಂದ ನಾವು ಆ ದೋಣಿ ಪಾಯಿಂಟ್ ಫೆರಿ ಪಾಯಿಂಟಿಗೆ ಹೋಗಬೇಕಾಗಿತ್ತು. ಅವ್ರು ಹೇಳಿದ್ರು 6 hours, ಬಟ್ 8 hours ಆದಮೇಲೆ ರೀಚ್ ಆಗಿತ್ತು. ಮಧ್ಯಾಹ್ನದ ಊಟ ಇಲ್ಲೇ ಆಯಿತು. 2:15 ಆಗಿದೆ ಸದ್ಯಕ್ಕೆ ಟೈಮ್ ಗೊತ್ತಾ. ಇನ್ನು ನಾವು ರೀಚ್ ಆಗಬೇಕಾದ್ರೆ ಆಲ್ಮೋಸ್ಟ್ 6 o'clock ಆಗುತ್ತೆ. ಟೈಮ್ ಆಗಿರೋದು 3:15 ಆ್ಯಂಡ್ ನಾವು ಇನ್ನೂ ಬಸ್ಸಲ್ಲಿ ಇದ್ದೀವಿ ಗೊತ್ತಾ. ನಾವು ರೀಚ್ ಆಗಬೇಕಾದ್ರೆ ಆಲ್ಮೋಸ್ಟ್ 6 ಆಗುತ್ತೆ. ಅಲೆಕ್ಸಾಗೆ ಹೋಗ್ಬೇಕಂತೆ. ಅಲೆಕ್ಸಾ ಅಲ್ಲಿಗೆ ಹೋಗ್ಬೇಕಂತೆ. ಅಲ್ಲಿಗೆ ಹೋಗ್ಬಿಟ್ಟು ಫೆರಿ ತಗೊಂಡು ಹೋಗ್ಬೇಕಂತೆ. ಐ ಹೋಪ್ ವಿ ರೀಚ್ ಆನ್ ಟೈಮ್. ಲೆಟ್ಸ್ ಸಿ ಏನಾಗುತ್ತೆ ಅಂತ. ನಮ್ಮ ಪರಿಸ್ಥಿತಿಗೂ ಈ ಬಸ್ ಡ್ರೈವರ್ ಮಾಡಿದ್ದಕ್ಕೂ ಸರಿ ಹೋಯ್ತು ಗೊತ್ತಾ. ಮಳೆ ಬರ್ತಾಯಿತ್ತು ಒಂದು ಕಡೆಯಿಂದ ಆ್ಯಂಡ್ ಅವರು ಎಲ್ಲ ಕಡೆ ಅರ್ಧ ಗಂಟೆ ಸ್ಟಾಪ್ ಕೊಡೋರು. ನಾವಿನ್ನೇನು 5 ಗಂಟೆಗೆ ರೀಚ್ ಆಗುತ್ತೆ ಅಂತ ಅಂದ್ಕೊಂಡ್ರೆ 6 ಗಂಟೆನೂ ರೀಚ್ ಆಗಲಿಲ್ಲ. 7 ಗಂಟೆ ಆದ್ರೂ ರೀಚ್ ಆಗ್ತಾ ಇಲ್ಲ. ನಾವು ಮತ್ತೆ ಇಳಿದ್ಬಿಟ್ವಿ ಒಂದು ಸ್ಟಾಪ್ ಮುಂಚೆನೇ. ಹೆಂಗಾದರೂ ಕ್ಯಾಬಲ್ಲಿ ಹೋಗೋಣ ಅಂತ ನೋಡಿದ್ರೆ ಫೆರಿ ಪಾಯಿಂಟಲ್ಲಿ ದೋಣಿ ಕ್ಲೋಸ್ ಆಗಿಬಿಟ್ಟಿದೆ. 7 ಗಂಟೆ ಮೇಲೆ ದೋಣಿ ಇಲ್ಲ. ಇನ್ನೇನು ಮಾಡೋಣ, ಅದು ಬೇರೆ ಪ್ರೀ ಬುಕ್ ಮಾಡಬೇಕಂತೆ. ಸರಿನಪ್ಪ ಅಂತ ಇಲ್ಲೇ ರೂಮ್ನ ಬುಕ್ ಮಾಡಿದ್ವಿ ಒಂದಿನ ರಾತ್ರಿಗೋಸ್ಕರ. ಇನ್ನೇನು ಮಾಡೋದು, ಏನಾದರೂ ಹುಡ್ಕೋಬೇಕಲ್ವಾ, ಸ್ಟೇ ಅಂತೂ ಆಗಲೇಬೇಕು. ಆ್ಯಂಡ್ ನಮ್ಮ ಸೇಫ್ಟಿನೂ ಮುಖ್ಯ. ಈ ಎಂಟೈರ್ ಡೇ ನಾನು ಏನಾಗಿತ್ತು ನನ್ನ ಮನೆಯವ್ರಿಗೆ ಹೇಳಲಿಲ್ಲ, ಯಾಕಂದರೆ ಅವ್ರಿಗೂ ಟೆನ್ಷನ್ ಆಗುತ್ತೆ, ಎಲ್ಲಿದ್ದಾರೆ ಮಕ್ಕಳು, ಏನು ಮಾಡ್ತಾ ಇದ್ದಾರೆ, ಯಾಕೆ ಹಿಂಗಾಯಿತು ಅಂತ. ಬಟ್ ಇದೆಲ್ಲ ಒಂಥರದ ಎಕ್ಸ್ಪೀರಿಯನ್ಸ್. ಫೈನಲಿ ರಾತ್ರಿ 9:40 ಊಟಕ್ಕೆ ಬಂದಿದ್ದೀವಿ. ನಥಿಂಗ್ ವೆಂಟ್ ಪ್ರಾಪರ್ ಬೆಳಿಗ್ಗೆಯಿಂದ. ಊಟದ ಜಾಗ ಆದರೂ ಐ ಹೋಪ್ ಚೆನ್ನಾಗಿರುತ್ತೆ. ಬರಬೇಕಾದ್ರೇ ಒಂದಿದು
ಈ ರೆಸ್ಟೋರೆಂಟ್ ಯಾಕೋ ಕ್ಲೀನ್ ಇಲ್ಲ ಅಂತ ಅನ್ನಿಸ್ತು. ಮತ್ತು ಈ ಜಾಗಕ್ಕೆ ಬಂದ್ವಿ ನಾವು. ಸೊ ನಾವು ಏರ್ಪೋರ್ಟಿಂದ ಹೋಟೆಲ್ ಹತ್ರ ಬರಬೇಕಾದ್ರೆ ನಮ್ಮ ರೂಮ್ ಹತ್ರ ಎಲ್ಲೋ ಒಂದು ಕಡೆ ಮೇಳನ ನೋಡಿದ್ವಿ. ಏನೋ ಆಗ್ತಾ ಇದೆ ಇಲ್ಲಿ, ಫುಡ್ ಫೆಸ್ಟಿವಲ್ ಅಂತ ಬರ್ದಿತ್ತ. ಸರಿ ಇಲ್ಲಿ ಹೋಗೋಣ ಅಂತ ಹತ್ರದಲ್ಲೇ ಇತ್ತು ಅಂತ ಇಲ್ಲಿ ಬಂದ್ವಾ. ಆ್ಯಂಡ್ ಇಲ್ಲಿ ನಮ್ಮ ಡಿನ್ನರ್ಗೆ ತುಂಬ ಆಪ್ಷನ್ಸ್ನ ಟ್ರೈ ಮಾಡಿದ್ವಿ. ಎಂಟೈರ್ ಡೇ ಒಂದಷ್ಟು ಕಷ್ಟಪಟ್ಟು ಬೇಜಾರಲ್ಲಿದ್ರೂ ನೈಟ್ಗಂತೂ ಒಂದಷ್ಟು ವೆರೈಟೀಸ್ ಆಫ್ ಫುಡ್ನ ಟ್ರೈ ಮಾಡುವಂಥ ಅವಕಾಶ ಸಿಕ್ತು. ಜೊತೆಗೆ ನೆಮ್ಮದಿಯಿಂದ ಖುಷಿಯಿಂದ ನಿದ್ದೆ ಮಾಡೋದಕ್ಕಾಯಿತು. ರೈಸ್, ಚಿಕನ್ ಕಬಾಬ್ ಮತ್ತು ಏನೋ ಒಂದು ಗ್ರೇವಿ ಕೊಟ್ಟಿದ್ರು, ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ. ಆಮೇಲೆ ಕಟ್ ಸ್ಯಾಲಡ್ ಕೊಟ್ಟಿದ್ರು, ಹೊಟ್ಟೆ ತುಂಬಿತು. ಎಲ್ಲರೂ ಇದನ್ನೇ ಶೇರ್ ಮಾಡಿದ್ವಿ. ಇದಷ್ಟೇ ಅಲ್ಲ, ಒಂದಷ್ಟು ಫುಡ್ ಐಟಮ್ಸಲ್ಲಿ ಇತ್ತು. ಮಲೇಷ್ಯಾದಲ್ಲಿ ಒಂದು ಲೋಕಲ್ ಫೆಸ್ಟಿವಲ್ ಆದರೆ, ಕಾನ್ಸರ್ಟ್ಸಲ್ಲಾದರೆ ಹೇಗಿರುತ್ತೆ ಅಂತ ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಏನು ಗೊತ್ತಾ, ಫ್ಯಾಮಿಲಿಯವರೆಲ್ಲ ಬಂದು ಅವ್ರದ್ದೇ ಕಾರ್ಪೆಟ್ ಅಥವಾ ಮ್ಯಾಟ್ಸ್ನ ತಂದು ಕೆಳಗಡೆ ಹಾಕ್ಕೊಂಡು ಅಲ್ಲಿ ಇಲ್ಲಿಂದ ಅಂತ ಫುಡ್ನ ಆರ್ಡರ್ ಮಾಡಿ ಕೂತ್ಕೊಂಡು ಪ್ರೋಗ್ರಾಮ್ಸ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ರು. ನಾವು ಇವಾಗ ಚೂರೋಸ್ನ ಬೇಕು ಅಂದಿದ್ವಿ, ಸೊ ಅದನ್ನು ಫ್ರೈ ಮಾಡ್ತಾಯಿದ್ರು. ಹಾಗೆಯೇ ಈ ಫ್ರೂಟ್ ಸ್ಟಾಲಲ್ಲಿ ತುಂಬ ಡಿಫ್ರೆಂಟಾಗಿ ಮಸಾಲೆನ ಮಿಕ್ಸ್ ಮಾಡಿಕೊಡ್ತಾರೆ, ರುಚಿಯಾಗಿತ್ತು. ಹಾಗೆಯೇ ಹೊಸದಾಗಿ ಏನೋ ಒಂದು ಫ್ರೂಟ್ನ ಕೂಡ ಟ್ರೈ ಮಾಡಿದ್ವಿ ಇಲ್ಲಿ. Best thing for today that happened. ನಾವು ರೂಮ್ ರೀಚ್ ಆಗಬೇಕಾದ್ರೆ ಆಲ್ಮೋಸ್ಟ್ 8:30 ಆಗಿತ್ತು. ತುಂಬ ಹೊಟ್ಟೆ ಹಸಿವಾಗಿತ್ತು. ಸೊ ಡೈರೆಕ್ಟಾಗಿ ಇಲ್ಲಿಗೆ ಬಂದ್ವಿ ನಾವು ಆಲ್ಮೋಸ್ಟ್ 9-9:30 ಅಷ್ಟೊತ್ತಿಗೆ. ಇದೆಲ್ಲ ಪೋಕಿಂದ ಮಾಡಿರೋದಂತೆ, ಎಷ್ಟು ಡಿಫ್ರೆಂಟ್ ಆಗಿದೆಯಲ್ಲ, ಡೆಸರ್ಟ್ ಅಂತ ನಾನು ಅಂದ್ಕೊಂಡು ಹೋದೆ. ಎನಿವೇಸ್, ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮಲೇಷ್ಯಾ ಅಂತ ಅಂತಿದ್ದಿದ್ದು ನನಗೆ ತುಂಬ ಡಿಫ್ರೆಂಟಾಗಿ ಈ ಒಂದು ಕಂಟ್ರಿ ನನ್ನನ್ನು ವೆಲ್ಕಮ್ ಮಾಡ್ತು. ಬಟ್ ಡೇ 2 ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಕ್ಯಾರಮಲ್ ಕಸ್ಟರ್ಡ್ ತಿಂದು ಮಲಗಿದೆ. ಸೊ ತುಂಬಾ ಖುಷಿ ಆಯಿತು. ಏನೇ ಆಗಲಿ ಹೊಟ್ಟೆ ತುಂಬ ತಿಂದ್ವಾ, ಸೇಫಾಗಿದ್ದೀವ, ಒಳ್ಳೆ ಜಾಗ ಸಿಕ್ಕಿದೆಯಾ ಉಳ್ಕೊಳ್ಳೋದಕ್ಕೆ ಸಾಕು. ಮುಂದಿನ ವಿಚಾರ ನಾಳೆ ನೋಡೋಣ. ಎನಿವೇಸ್, ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಓಕೆ, ಬಾಯ್.